ಇದು ರೆಡಿ ಇದೆ. ಇದನ್ನ ಡಿಪ್ ಮಾಡೋದಕ್ಕೆ ಬಂದ ಬೇಕಲ್ವಾ? ಸೊ ಅದಕ್ಕೆ ಕಡಲೆ ಹಿಟ್ಟು ಎಷ್ಟು? ಒನ್ ಕಪ್ ಹಾಕೋಬಹುದು. ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ, ಸೊ ಇದಕ್ಕೆ ಸ್ವಲ್ಪ ಉಪ್ಪು, ಕೊತ್ತಂಬರಿ ಹಾಕ್ಕೊತೀನಿ, ನೀರು ಪುಡಿ. ಸೊ ಬಂದ ರೆಡಿ. ಇದಕ್ಕೆ ನಮ್ಮ ಕ್ಯಾಬೇಜ್ ಫಿಲ್ಲಿಂಗನ್ನು ಹಚ್ಕೊಂಡು ಎಣ್ಣೆಗೆ ಹಾಕೋಣ. ಎಣ್ಣೆಗೆ ಬಿಟ್ಬಿಟ್ರೆ ಏನಂದ್ರೆ ಇದಕ್ಕೆ ನೀವು ಕ್ಯಾಬೇಜ್ ಫ್ರಿಟರ್ಸ್. ಎಸ್, ಪಕೋಡ, ಬೋಂಡ, ಏನ್ ಬೇಕನ್ನ ನೋಡಿ ಎಷ್ಟು ಚೆನ್ನಾಗಿದೆ ಇದು. ವಾವ್, ಅಲ್ವಾ? ಸೂಪರ್. ಓಕೆ, ಸೊ ಆಗಿದೆ. ಯೂಶಲಿ ನೀವು ಬೇರೆ ಬೇರೆ ತರಕಾರಿಗಳಲ್ಲಿ ಈ ಥರ ಪಕೋಡ ಮಾಡೋದು ನೋಡಿರ್ತೀರಾ, ಬಟ್ ಹೌದು, ಫಸ್ಟ್ ಟೈಮ್ ಐ ಥಿಂಕ್. ಪ್ರೀತಿಯಿಂದ ಕ್ಯಾಬೇಜ್ ಫ್ರಿಟರ್ಸ್ ಮಾಡಿದ್ದೀನಿ. ಆಚೆ ಮಳೆ ಬರ್ತಾ ಇದೆ, ಬಿಸಿ ಬಿಸಿ ಕ್ಯಾಬೇಜ್ ಫ್ರಿಟರ್ಸ್. ಮೈ ಗಾಡ್, ಥ್ಯಾಂಕ್ ಯು. ಹೇಗಿದೆ ನೋಡಿ, ತಗೊಳ್ಳಿ. ಅಕ್ಕ ಜಾಸ್ತಿ ಬಿಸಿ And ತುಂಬಾ ಬೇಜಾರಾದಾಗ ಏನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡ್ಬೇಕು? ಈ ತರ ಫ್ರಿಟರ್ಸ್ ಮಾಡ್ಕೊಂಡು ತಿಂತಾ ಇರ್ಬೇಕು. ನಿಜ ಹೇಳಿ, ಇಲ್ಲ ಚೆನ್ನಾಗಿಲ್ಲ, ಬಟ್ ಬಿಸಿ ಬಿಸಿ ಇದೆ. ಬಿಸಿ ಬಿಸಿಯಾಗೆ ತಿನ್ಬೇಕು. ಅದನ್ನ ಹೇಳ್ತಾರೆ ಸ್ವರ್ಗಕ್ಕೆ ಮೂರೇ ಗೇಣು. ಇಲ್ಲ, ಒಂದೇ ಸೂಪರ್ ಇದೆ. ಇವತ್ತಿನ ನಮ್ಮ ಕ್ಯಾಬೇಜ್ ಫ್ರಿಟರ್ಸ್ಗೆ ಮಜ್ಜಿಗೆ. ಕ್ಯಾಬೇಜ್ ಪಾಪಸ್ ಮಾಡುವ ವಿಧಾನ: ಪಾತ್ರೆಯಲ್ಲಿ ಬೇಯಿಸಿ ಸಿಪ್ಪೆ ತೆಗೆದ ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ. ತಯಾರಿಸಿಕೊಂಡ ಸ್ಮ್ಯಾಶ್ಗೆ 1/4 ಕಪ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ, 3 ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ, 1/4 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಮಿಶ್ರಣ ಮಾಡಿಕೊಳ್ಳಿ. ಈಗ ಮೊದಲೇ ಬೇಯಿಸಿಕೊಂಡ ಎಲೆಕೋಸನ್ನು ತೆಗೆದುಕೊಂಡು ಅದರ ಮಧ್ಯಭಾಗದಲ್ಲಿ ಆಲೂಗಡ್ಡೆ ಮಿಶ್ರಣವನ್ನು ಸಮನಾಗಿ ಹರಡಿ. ನಂತರ ಎಲೆಯನ್ನು ನಿಧಾನವಾಗಿ ರೋಲ್ ಮಾಡಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿ ಬದಿಗಿಟ್ಟುಕೊಳ್ಳಿ. ಈಗ 1 ಕಪ್ ಕಡಲೆ ಹಿಟ್ಟು, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಸೇರಿಸಿ ಗಟ್ಟಿಯಾದ ಹದಕ್ಕೆ ಕಲಸಿಕೊಳ್ಳಿ. ನಂತರ ಒಂದು ಬಾಣಲೆಗೆ ಅಡುಗೆ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಲು ಬಿಡಿ. ಕತ್ತರಿಸಿಕೊಂಡಿರುವ ಎಲೆಕೋಸು ರೋಲ್ಗಳ ತುಂಡುಗಳನ್ನು ಬಿಸಿ ಎಣ್ಣೆಯಲ್ಲಿ ನಿಧಾನವಾಗಿ ಬಿಡಿ. ಎರಡೂ ಬದಿಗಳು ಸಮನಾಗಿ ಗೋಲ್ಡನ್ ಬ್ರೌನ್ ಬಂದ ನಂತರ ಕ್ಯಾಬೇಜ್ ಪಾಪಸ್ ತೆಗೆದು ಪ್ಲೇಟ್ಗೆ ಬಡಿಸಿದರೆ ರುಚಿಕರವಾದ ಕ್ಯಾಬೇಜ್ ಪಾಪಸ್ ಸವಿಯಲು ಸಿದ್ಧ. ನಿಮ್ಮ ಬಾಳು, ನಿಮ್ಮ ಬದುಕು, ನಿಮ್ಮ ಬಿಸ್ನೆಸ್ ಎಲ್ಲವೂ ಯಾವಾಗ್ಲೂ ಹೀಗೆ ಹಸಿರಾಗಿರ್ಲಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ನಿಮ್ಮ ಬಿಸ್ನೆಸ್ಗೆ. ನೀವು ಇನ್ನೂ ದೊಡ್ಡ ಆಂಟ್ರಪ್ರಿನರ್ ಆಗಿ ಬೆಳಿಬೇಕು ಅನ್ನೋದು ನನ್ನ ಆಸೆ. ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಕ್ಕೆ. ಇವತ್ತು ಯಾವ ಮನೆ ಮದ್ದನ್ನ ಹೇಳ್ಕೊಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧಿ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜೈರಾಜ್. ವೆಲ್ಕಮ್. ನಮಸ್ತೆ ಮೇಡಮ್. ಸೊ ಇವತ್ತು ಯಾವ ರೆಮಿಡಿನ ಹೇಳ್ಕೊಡ್ತಾ ಇದ್ದೀರಾ? ತುಂಬಾ ಜನ ಹೆಣ್ಮಕ್ಳೇ ಅದ್ರಲ್ಲೂ ತುಂಬಾ ವಯಸ್ಸಾದಂಗೆ ಕಾಣಿಸ್ತಾ ಇದೀವಿ. ನಂಗೆ ಅಷ್ಟು ಏಜೇ ಆಗಿಲ್ಲ, ಏನೋ ಒಂಥರ ಮುಖ ಎಲ್ಲ ತುಂಬಾ ಟಾಕಿಂಗ್ ಅಬೌಟ್ ಆಂಟಿ ಏಜಿಂಗ್ ಆರ್ ಆಂಟಿ ಏಜಿಂಗ್ ಜ್ಯೂಸ್. ಕರೆಕ್ಟ್, ಗುಡ್ ಗೆಸ್. ಯಾಕಂದ್ರೆ ಈಗೆಲ್ಲ ನೀವು ನೋಡ್ಬೋದು, ಒಂದು 20-25 ವರ್ಷ ಆಗಿರೋರು ಆಲ್ಮೋಸ್ಟ್ ಒಂದು 40+ ಆಗಿರೋ ತರ ಪಾಪ ಮುಖ ಎಲ್ಲ ತುಂಬಾ ಏನೋ ಏಜ್ ಆಗಿರೋ ತರ ಕಾಣುತ್ತೆ. ಸೊ ಅದಕ್ಕೊಂದು ಸೂಪರ್ ಇಂಗ್ರೀಡಿಯೆಂಟ್, ತುಂಬಾ ಈಸಿಯಾಗಿ ಕಿಚನ್ ಅಲ್ಲಿ ಸಿಗುವಂತ ಒಂದು ಪದಾರ್ಥ ಇದೆ. ಅದನ್ನ ಉಪಯೋಗಿಸ್ಕೊಂಡು ನೀವು ಹೇಳಿದಾಗೆ ಆಂಟಿ ಏಜಿಂಗ್ ಜ್ಯೂಸ್ ಅನ್ನೇ ಮಾಡೋಣ. ಸೊ ನೋಡಿದ್ರಲ್ಲ, ಇವತ್ತು ನಮ್ಮ ಡಾಕ್ಟರ್ ಆಂಟಿ ಏಜಿಂಗ್ ಜ್ಯೂಸ್ ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಆಂಟಿ ಏಜಿಂಗ್ ಜ್ಯೂಸ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು: